ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ರಿಯೇಟರ್ ಟೂಲ್ ಬಾಕ್ಸ್. ನನ್ನ ಹೆಸರು ಚೇತನ್ ಅಂತ. ನಾನು ಕರೆಂಟ್ಲಿ BCom ಡಿಗ್ರಿ ಮಾಡ್ತಾಯಿದ್ದೀನಿ ಅಲಾಂಗ್ ವಿತ್ CA. ನಾನು ಹುಟ್ಟಿದ್ದು ತುಮಕೂರು, ಬೆಳೆದಿದ್ದು ಬೆಂಗಳೂರೇ. ನಾನು ಆಲ್ರೆಡಿ 8 ಇಯರ್ಸಿಂದ ನಾನು ಡ್ರಾಯಿಂಗ್ ಫೀಲ್ಡಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ. ಅಂದರೆ ಡ್ರಾಯಿಂಗ್ ಮಾಡೋದು, ಅದು ಇದು ಕ್ರಿಯೇಟಿವ್ ಆರ್ಟ್ ವರ್ಕ್ ಮಾಡೋದ್ರಿಂದ ಅದೇ ಫೀಲ್ಡಿಂದ ನಾನು ಟೂಲ್ ಸ್ಟಾರ್ಟಪ್ ಕೂಡ ಸ್ಟಾರ್ಟ್ ಮಾಡಿದ್ದೆ. ಅಲ್ಲಿ ತುಂಬ ಪೇಂಟಿಂಗ್ ಇರ್ಬೋದು, ಇಲ್ಲಾಂದರೆ ಡಿಜಿಟಲ್ ಪೇಂಟಿಂಗ್ ಇರ್ಬೋದು, ಇಲ್ಲ ನಾರ್ಮಲ್ ಪೇಂಟಿಂಗ್ ಇರ್ಬೋದು, ಎಲ್ಲನೂ ಕೂಡ ಮಾಡ್ತೀನಿ. ಜೊತೆಗೆ ರೀಕ್ರಿಯೇಷನ್ ಆಫ್ ಓಲ್ಡ್ ಪಿಕ್ಚರ್ಸು ಕೂಡ ಮಾಡ್ತೀನಿ. ಯಾವ ಥರ ಓಲ್ಡ್ ಪಿಕ್ಚರ್ಸು ನ್ಯೂ ಆಗಿ ಕನ್ವರ್ಟ್ ಮಾಡುವಂಥದ್ದು. ಕಾಂಪಿಟೇಷನಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಸ್ಟೇಟ್ ಲೆವೆಲ್ ಇರ್ಬೋದು, ಇಲ್ಲಾಂದರೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇರ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದು ಹೇಳ್ಕೊಡೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಅಂದರೆ ರೀಕ್ರಿಯೇಷನ್ ಆಫ್ ಓಲ್ಡ್ ಪಿಕ್ಚರ್ಸ್ ಅಂತ. ಯಾವುದೇ ಪಿಕ್ಚರ್ಸ್ ಆಗಿರ್ಬೋದು, ನಮ್ಮ ತುಂಬ ಮೆಮೊರೀಸ್ ಆಗಿರುತ್ತೆ, ಮೆಮೊರೇಬಲ್ ಆಗಿರುತ್ತೆ, ಡಿಸ್ಕ್ರೈಬಬಲ್ ಆಗಿರುತ್ತೆ. ಆ ಪಿಕ್ಚರ್ಸ್ನ ಯಾವ ರೀತಿ ಸ್ವಲ್ಪ ಕ್ಲಿಯರಿಟಿ ಕೊಡೋದಿರ್ಬೋದು, ಇಲ್ಲಾಂದರೆ ರೀಕ್ರಿಯೇಟ್ ಮಾಡ್ಬೋದು. ಯಾವುದೇ ಥರದ ಲ್ಯಾಪ್ಟಾಪ್ ಇಲ್ಲದೆ, ಜೊತೆಗೆ ಯಾವುದೇ ಥರದ ಪ್ರೀಮಿಯಮ್ ಆ್ಯಪ್ನೂ ಕೂಡ ಯೂಸ್ ಮಾಡಿದೆ ಫ್ರೀ ವರ್ಷನಲ್ಲಿ ಯಾವ ಥರ ಬೆಸ್ಟಾಗಿ ಔಟ್ಪುಟ್ನ ಪಡೆಯುವಂಥ ರೀತಿನ ಹೇಳ್ಕೊಡ್ತೀನಿ. ಓಕೆ, ಈಗ ನೀವು ಫೋಟೋನ ನೋಡ್ತಾ ಇರ್ಬೋದು ಯಾವ ರೀತಿಯಲ್ಲಿದೆ ಅಂತ. ಕ್ಲಿಯರಿಟಿ ಇರ್ಬೋದು, ಇಲ್ಲ ಕಲರ್ ಇರ್ಬೋದು, ಎಷ್ಟು ಓಲ್ಡ್ ಆಗಿರ್ಬೋದು ಅಂತ ನೀವೇ ಗೆಸ್ ಮಾಡ್ಬೋದು. ಈ ಫೋಟೋನ ಯಾವ ರೀತಿ ಎಡಿಟಿಂಗ್ ಮಾಡಿ ಕ್ಲಿಯರಾಗಿ ತರೋದು ಅಂತ ಪ್ರೋಸೆಸ್ ಸ್ಟೆಪ್ಪು ಹೇಳ್ಕೊಡ್ತೀನಿ. ನೀವು ನೋಡ್ಬೋದು. ರಿಕ್ವೈರ್ಡ್ ಯಾವ್ಯಾವ ಆ್ಯಪ್ ಬೇಕು ಅಂದರೆ, ಒಂದು ಲೈಟ್ ರೂಮ್ ಬೇಕು, ಇನ್ನೊಂದು ರೆಮಿನಿ ಬೇಕು, ಜೊತೆಗೆ ಸ್ಕೆಚ್ ಬುಕ್, ಆಪ್ಷನಲ್ ಆಗಿ ಸ್ನ್ಯಾಪ್ಸೀಡ್. ಇಟ್ ಡಿಪೆಂಡ್ಸ್ ಆನ್ ಯಾವ ಫೋಟೋ ಯಾವ ರೀತಿ ಇದೆ, ಯಾವ ಕ್ಲಿಯರಿಟಿ ಇದೆ, ಮತ್ತು ಯಾವ ಕಲರ್ ವೇರಿಯೇಷನ್ ಬೇಕು ಅಂತ ಡಿಪೆಂಡ್ ಮಾಡಿಕೊಂಡು ಸ್ನ್ಯಾಪ್ಸೀಡ್ ಯೂಸ್ ಮಾಡ್ಬೋದು. ಈಗ ನೋಡ್ತಿರೋ ಫೋಟೋ ತುಂಬ ಹಳೆಯ ಫೋಟೋ. ಈ ಫೋಟೋನ ನಾನು ಮೊದಲು ತಗೊಂಡೋಗಿ ರೆಮಿನಿ ಆ್ಯಪಲ್ಲಿ ಎಡಿಟ್ ಮಾಡ್ತೀನಿ. ಮೊದಲು ಅದು ಕ್ಲಿಯರಿಟಿ ಇನ್ಕ್ರೀಸ್ ಮಾಡೋಕ್ಕೆ ನಾನು ಯೂಸ್ ಮಾಡ್ತೀನಿ ರೆಮಿನಿ ಆ್ಯಪ್ನ. ಮೊದಲು ಸ್ಟಾರ್ಟಿಂಗ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಇಲ್ಲಿ ನಾರ್ಮಲಿ ಫೋಟೋ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಎನ್ಹ್ಯಾನ್ಸ್ ಅಂತ ತೋರಿಸ್ತಿದೆ. ಎನ್ಹ್ಯಾನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಸ್ವಲ್ಪ ಒಂದು 30 ಸೆಕೆಂಡ್ಸ್ ಇಲ್ಲಾಂದರೆ 1 ಮಿನಿಟ್ಸ್ ಟೈಮ್ ತಗೊಳುತ್ತೆ. ಇಟ್ ಡಿಪೆಂಡ್ಸ್. ನೀವು ಯಾವುದೇ ನಾನು ತೋರಿಸ್ತಿರೋ ಯಾವುದೇ ಆ್ಯಪ್ಗೂ ಕೂಡ ಯಾವುದೇ ಥರ ಸಬ್ಸ್ಕ್ರಿಪ್ಷನ್ ಏನು ಬೇಕಾಗಿರಲ್ಲ. ಆಪ್ಷನ್ ಇದೆ ಸಬ್ಸ್ಕ್ರಿಪ್ಷನ್ಗೆ, ಬಟ್ ಯಾವುದೇ ಥರ ಸಬ್ಸ್ಕ್ರಿಪ್ಷನ್ ತಗೊಂಡಿಲ್ದೇ ನಾನು ಯಾವ ರೀತಿ ತೋರಿಸ್ತಿದ್ದೀನೋ ಅದೇ ರೀತಿಲೂ ಮಾಡ್ಬೋದು. ನೀವು ಆಲ್ರೆಡಿ ನೋಡ್ದಂಗೆ ಆಲ್ರೆಡಿ ಫೋಟೋ ರೆಡಿಯಾಗಿ ಬಂದಿದೆ. ಸ್ವಲ್ಪ ಕ್ಲಿಯರಿಟಿ ಇನ್ಕ್ರೀಸ್ ಆಗಿದೆ. ಬಟ್ ಇದರಲ್ಲಿ ಪ್ರಾಬ್ಲಮ್ ಏನಂದರೆ ಓವರ್ ಎಡಿಟಿಂಗ್ ಆಗಿ ತೋರಿಸ್ತಿದೆ. ಇಲ್ಲಿ ಜಾಸ್ತಿ ಫೇಸ್ ಎಲ್ಲ ವೈಟ್ ಮಾಡಿದೆ, ಜೊತೆಗೆ ಜಾಸ್ತಿ ವೈಟ್ ಇರ್ಬೋದು, ಶೈನಿಂಗ್ ಇರ್ಬೋದು, ಮತ್ತು ಸ್ಕಿನ್ ಸ್ಮೂತ್ ಇರ್ಬೋದು, ತುಂಬ ಜಾಸ್ತಿ ಮಾಡಿದೆ. ನಮಗೆ ಯಾವ ರೀತಿ ಹೇಳ್ಕೊಡ್ತಾಯಿದ್ದೀನಿ, ರಿಯಲಿಸ್ಟಿಕ್ಕಾಗಿ ಯಾವ ಥರ ಎಡಿಟ್ ಮಾಡಬೇಕು ಅಂತ ಹೇಳ್ತಿರೋದ್ರಿಂದ ಇಲ್ಲಿ ಕಲರ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಕಲರ್ ಆಪ್ಷನ್ ಮೇಲೆ ಹೋಗಿ ಮೊದಲು. ಅದರಲ್ಲಿ ಈಗ ಫಸ್ಟ್ ಆಪ್ಷನ್ನೇ ಡಿಸೇಬಲ್ ಅಂತ ತೋರಿಸ್ತಿದೆ. ಆ ಡಿಸೇಬಲ್ ಮೇಲೆ ಕ್ಲಿಕ್ ಮಾಡಿದಾಗ ಮುಂಚೆ ಅವ್ರ ಫೇಸ್ ಇಲ್ಲ ಫೋಟೋ ಯಾವ ಕಲರ್ ಇತ್ತು ಅದೇ ಕಲರ್ಗೆ ಬ್ಯಾಕ್ ಆಗುತ್ತೆ. ಅದಕ್ಕೂ ಅದಾದಮೇಲೆ ರೀಲೋಡ್ ಟೈಮ್ ತಗೊಳುತ್ತೆ. ಅದಾದಮೇಲೆ ಫೇಸ್ ರೀಟಚ್ ಅಂತ ಒಂದಿದೆ. ಫೇಸ್ ರೀಟಚ್ ಯಾವ ಥರ ಅಂದರೆ ನೀವು ನಾರ್ಮಲಿ ಕೊರಿಯನ್ ಮೂವೀಸ್ ಎಲ್ಲ ನೋಡಿರ್ಬೋದು. ಅದರಲ್ಲಿ ಫೇಸ್ ಯಾವ ಥರ ಸ್ಕಿನ್ ಸ್ಮೂತ್ ಇರ್ತವೋ ಅದೇ ಥರ ಈ AI ಆಟೋಮೆಟಿಕಲಿ ಫೇಸ್ ಸ್ಮೂತ್ ಮಾಡಿಬಿಟ್ಟಿರುತ್ತೆ. ನಮಗೆ ಅದು ಅಷ್ಟು ರಿಯಲಿಸ್ಟಿಕ್ಕಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಇಲ್ಲೂ ಕೂಡ ಡಿಸೇಬಲ್ ಅಂತ ಆಪ್ಷನ್ ಕಾಣಿಸ್ತಿದೆ. ಡಿಸೇಬಲ್ ಮೇಲೆ ಕ್ಲಿಕ್ ಮಾಡಿದಾಗ ಅವ್ರ ಫೇಸು ನಾರ್ಮಲಾಗಿ ಬೆಟರಾಗಿ ಕಾಣಿಸುತ್ತೆ, ರಿಯಲಿಸ್ಟಿಕ್ಕಾಗಿ. ಇಷ್ಟೇ. ಅದು ಏನಂದರೆ ರೆಮಿನಿ ವರ್ಕ್ ಇಷ್ಟೇ. ಅದು ಮತ್ತು ಯಾವುದೇ ಥರದ ಸೆಟ್ಟಿಂಗ್ಸು ಇಲ್ಲಾಂದರೆ ಯಾವುದೇ ಥರದ ಬೇರೆ ಬೇರೆ ಆಪ್ಷನ್ಸ್ ಇದೆ. ಫೇಸ್ ಎನ್ಹ್ಯಾನ್ಸ್ ಇರ್ಬೋದು, ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡ್ಬೋದು, ಇಲ್ಲ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಬೋದು. ಯಾವ ರೀತಿ ಏನೂ ಮಾಡೋಕ್ಕೋಗ್ಬೇಡಿ. ಬಿಕಾಸ್ ಫೇಸು ಕೂಡ ಕ್ಲಿಯರಿಟಿ ಚೇಂಜ್ ಆಗ್ಬೋದು, ಇಲ್ಲಾಂದರೆ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದ್ರಿಂದ ಕ್ವಾಲಿಟಿ ಇಲ್ಲಾಂದರೆ ಎಲ್ಲನೂ ಡಿಕ್ರೀಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದಾದಮೇಲೆ ಇಲ್ಲಿ ಸೇವ್ ಆಪ್ಷನ್ ಇದೆ. ಸೇವ್ ಮಾಡ್ಕೊಂಡಾದಮೇಲೆ ಸೇವ್ ಆಗ್ತಿದೆ. ಅದಕ್ಕೂ ಕೂಡ 1 ನಿಮಿಷ ಆದರೂ ಟೈಮ್ ತಗೊಳುತ್ತೆ. ಓಕೆ, ಈಗ ಎಡಿಟ್ ಆಗಿರೋ ಫೋಟೋನ ನೀವು ನೋಡ್ಬೋದು.
ಯಾವ ರೀತಿ ಕಾಣಿಸ್ತಿದೆ ಅಂತ, ಯಾವ ಥರ ಲೈಕ್ ಇನ್ನೂ ಕೂಡ ಫೇಸಲ್ಲಿ ತುಂಬ ಬ್ಲ್ಯಾಕ್ ಮಾರ್ಕ್ ಇರ್ಬೋದು, ಇಲ್ಲಾಂದರೆ ಲೈಕ್ ಲೈನಿಂಗ್ಸ್ ಇರ್ಬೋದು, ಇಲ್ಲಾಂದರೆ ಸ್ವಲ್ಪ ಎಡಿಟ್ ಆಗಿರ್ಬೋದು, ಮತ್ತು ಫೇಸ್ ಮೇಲೆ ರಫು ಸ್ಕಿನ್ ಸ್ಮೂತ್ ಇರ್ಬೋದು. ಇನ್ನೂ ಕೂಡ ಬ್ಲ್ಯಾಕ್ ಮಾರ್ಕ್ ತುಂಬ ಇದೆ. ಮತ್ತು ಫೇಸ್ ಇರ್ಬೋದು, ಕಲರ್ ವೇರಿಯೇಷನ್ ಇಲ್ಲ, ಬ್ಯಾಕ್ಗ್ರೌಂಡ್ ಇರ್ಬೋದು, ರಿಯಲಿಸ್ಟಿಕ್ ಆಗೂ ಕೂಡ ಕಾಣಿಸ್ತಾ ಇಲ್ಲ. ಇದೆಲ್ಲ ಏನು ಮಾಡಬೇಕು, ಮತ್ತು ಜೊತೆಗೆ ಸ್ಯಾರಿ ಕಲರ್ ಇರ್ಬೋದು, ಎಲ್ಲ ಕಲರ್ ವೇರಿಯೇಷನ್ ಎಲ್ಲ ತುಂಬ ಮಾಡಬೇಕಾಗಿರುತ್ತೆ. ಮೊದಲು ಈಗ ಡೈರೆಕ್ಟ್ಲಿ ಈ ಪಿಕ್ಚರ್ ತಗೊಂಡೋಗಿ ಲೈಟ್ ರೂಮಲ್ಲಿ ಎಡಿಟ್ ಮಾಡುವ. ನೀವು ಲೈಟ್ ರೂಮಲ್ಲೂ ನೋಡ್ತಾ ಇರ್ಬೋದು, ಮೊದಲನೇ ಆಪ್ಷನ್ನೇ ಬರುತ್ತೆ ಹೀಲಿಂಗ್ ಅಂತ. ಹೀಲಿಂಗಲ್ಲೂ ಆಪ್ಷನ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಬ್ರಷ್ ಸೈಜು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದು ಕೂಡ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ, ಬ್ರಷ್ ಸೈಜು. ಬಿಕಾಸ್ ಜಾಸ್ತಿ ಬ್ರಷ್ ಸೈಜು ಎಷ್ಟು ಇನ್ಕ್ರೀಸ್ ಇರುತ್ತೋ ಅಷ್ಟು ಫೋಟೋಗೆ ಡ್ಯಾಮೇಜ್ ಆಗೋವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಆ ಮಾರ್ಕ್ ಎಷ್ಟು ದಪ್ಪ ಇದೆಯೋ, ಲೈಕ್ ಎಷ್ಟು ಸೈಜಲ್ಲಿದೆಯೋ ಅಷ್ಟು ಸೈಜ್ಗೆ ಬ್ರಷಸ್ ಸೈಜನ್ನು ಸೆಟ್ ಮಾಡ್ಕೊಂಡ್ರೆ ಬೆಸ್ಟ್ ಅನಿಸುತ್ತೆ. ಬೇಕಂದ್ರೆ ನೀವು ನೋಡ್ಬೋದು, ನಿಧಾನಕ್ಕೆ ಒಂದೊಂದಾಗಿ ಟಚ್ ಮಾಡ್ತಾನೆ ಆ ಫೇಸ್ ಮೇಲಿರೋ ಬ್ಲ್ಯಾಕ್ ಮಾರ್ಕ್ ಮೇಲೇ ಕ್ಲಿಕ್ ಮಾಡ್ತಾ ಹೋಗಬೇಕು. ಮತ್ತು ಎಲ್ಲೆಲ್ಲಿ ಬ್ಲ್ಯಾಕ್ ಮಾರ್ಕ್ ಇದೆ ಇರ್ಬೋದು, ಮತ್ತು ಲೈನಿಂಗ್ಸ್ ಇರ್ಬೋದು, ಯಾವುದೇ ಲೈನಿಂಗ್ಸ್ ಬೇಡ, ಇಲ್ಲಾಂದರೆ ಯಾವುದಾದ್ರು ಒಂದೊಂದು ಸ್ಪಾಟ್ ಇರುತ್ತಲ್ಲ ಫೇಸ್ ಸ್ಪಾಟು, ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ನಿಮಗೆ ಈ ಪಾರ್ಟ್ ಬೇಡ, ನೀವು ಇದನ್ನು ಎಡಿಟ್ ಮಾಡ್ತೀವಿ ಅಂತ ಅನಿಸಿದ್ದನ್ನು. ಇಲ್ಲಿ ಕುಂಕುಮನೂ ಕೂಡ ನೋಡ್ಬೋದು, ಲೈಕ್ ಸ್ವಲ್ಪ ಒಂಥರ ಕಾಣಿಸ್ತಿದೆ, ಅದಕ್ಕೋಸ್ಕರ ಅದನ್ನು ರಿಮೂವ್ ಮಾಡ್ತಾಯಿದ್ದೀನಿ. ಲೈಕ್ ಸ್ಕೆಚ್ ಬುಕ್ಕಲ್ಲಿ ಅದನ್ನು ಕೂಡ ಕ್ರಿಯೇಟ್ ಮಾಡ್ಬೋದು, ಲೈಕ್ ಕುಂಕುಮ ಕೂಡ ಆ್ಯಡ್ ಮಾಡ್ಬೋದು. ಅದಕ್ಕೆ ಕಾರಣ ಈಗ ನೋಡ್ಬೋದು, ಈಗ ಲೈಟ್ ರೂಮ್ ವರ್ಕ್ ಕಂಪ್ಲೀಟ್ ಆಗಿದೆ. ನೀವು ನೋಡ್ಬೋದು, ಮುಂಚಿಗಿಂತ ಈಗ ಯಾವುದೇ ಥರದ ಬ್ಲ್ಯಾಕ್ ಮಾರ್ಕ್ ಇಲ್ಲಾಂದರೆ ಯಾವುದೇ ಥರ ಬ್ಲ್ಯಾಕ್ ಸ್ಪಾಟ್ ಯಾವುದೂ ಕಾಣಿಸ್ತಿಲ್ಲ. ಇಲ್ಲೊಂದು ಈಗ ಯಾವುದೇ ಥರದ ಬ್ಲ್ಯಾಕ್ ಸ್ಪಾಟ್, ಯಾವುದೇ ಥರ ಮಾರ್ಕು ಯಾವುದೂ ಕೂಡ ಕಾಣಿಸ್ತಾ ಇಲ್ಲ. ಈಗ ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗ್ಬೋದು. ಡೈರೆಕ್ಟ್ಲಿ ಇದನ್ನು ಸೇವ್ ಕಾಪಿ ಟು ಡಿವೈಸ್ ಅಂತ ಕ್ಲಿಕ್ ಮಾಡಿ. ಈಗ ಕಾಪಿ ಸೇವ್ ಆಗಿದೆ. ನೀವು ಇಲ್ಲೂ ಕೂಡ ನೋಡ್ಬೋದು, ಯಾವುದೇ ಥರ ಮಾರ್ಕ್ ಇಲ್ಲ. ಈಗ ನಮಗೆ ಇಲ್ಲಿ ಮೇನ್ ಬೇಕಾಗಿರೋದು, ಈಗ ಲೈಕ್ ಸಮಥಿಂಗ್ ಮಿಸ್ಸಿಂಗ್ ಆಗಿರೋದ್ರಿಂದ ಇಲ್ಲಿ ಕುಂಕುಮ ಮಿಸ್ಸಿಂಗ್ ಆಗ್ತಿದೆ. ಈ ಕುಂಕುಮ ಇರ್ಬೋದು, ಇಲ್ಲಾಂದರೆ ಸ್ಕಿನ್ ತುಂಬ ಸ್ಮೂತಾಗಿ ಬೇಕು ಅಂದರೆ ಸ್ಕೆಚ್ ಬುಕ್ಕಲ್ಲಿ ಮಾಡ್ತೀವಿ ನಾವು. ಮೇಯ್ನ್ಲಿ ಸ್ಕೆಚ್ ಬುಕ್ಕು ಟೈಮ್ ತುಂಬ ಕನ್ಸ್ಯೂಮ್ ಮಾಡುತ್ತೆ. ನನಗೆ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಇಲ್ಲ, ನಂಗೆ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕಾಗೋಲ್ಲ, ನಂಗೆ ಅಷ್ಟು ಪೇಷನ್ಸ್ ಇಲ್ಲ. ಅಂದರೆ ಬೆಟರ್ ನೀವು ಲೈಟ್ ರೂಮಲ್ಲೂ ಕೂಡ ಎಡಿಟಿಂಗ್ ಮಾಡ್ಬೋದು, ಸ್ಕಿನ್ನ ಸ್ಮೂತ್ ಮಾಡ್ಬೋದು. ಅದು ಕೂಡ ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ನೀವು ಇಲ್ಲಿ ಕುಂಕುಮನ ಎಡಿಟ್ ಮಾಡ್ತಿರೋದ್ರಿಂದ ಇಲ್ಲಿ ಬಾಲ್ ಪೆನ್ ಅಂತ ಆಪ್ಷನ್ ತೋರಿಸ್ತಿದೆ. ಬಾಲ್ ಪೆನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಲರ್ ಯಾವ ಕಲರ್ ಇದೆ, ಮುಂಚೆ ಆಲ್ರೆಡಿ ರೆಡ್ ಕಲರ್ ಇದೆ ಕುಂಕುಮ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ, ಇದು ಕೂಡ ಸೈಜ್ ಡಿಕ್ರೀಸ್ ಮಾಡ್ಕೊಬೇಕು. ಲೈಕ್ 1.1 ಇಲ್ಲಾಂದರೆ 1.5 ಇಲ್ಲ 2 ಪಾಯಿಂಟ್ ಇಟ್ಕೊಬೇಕಾಗುತ್ತೆ. ಇಲ್ಲಾಂದರೆ ಜಾಸ್ತಿ ದೊಡ್ಡದಾಗಿ ಬಂದ್ಬಿಡುತ್ತೆ, ಇಲ್ಲಾಂದರೆ ಕಲರ್ ಅದು, ಆವಾಗ ಫೇಸ್ ತುಂಬ ರೆಡ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಲಿಮಿಟಾಗಿ ಇಟ್ಕೊಳ್ಳಿ, ಪರವಾಗಿಲ್ಲ. ಇಷ್ಟು ಕಮ್ಮಿ ಆಗುತ್ತೋ ಅಷ್ಟು ಚಿಕ್ಕದಾಗಿ ಇಟ್ಕೊಳ್ಳಿ. ಬೇಕಾದ್ರೆ ನೀವು ಇನ್ನೂ ಬೇಕು ಅಂದರೆ ಅವಾಗ ಇನ್ಕ್ರೀಸ್ ಮಾಡ್ಕೋಬೋದು. ಒಂದೇ ಸಲ ಜಾಸ್ತಿಯಲ್ಲಿ ಇಟ್ಕೊಂಡ್ರೆ ಅವಾಗ ತುಂಬ ಎಫೆಕ್ಟ್ ಆಗುತ್ತೆ ಫೋಟೋಗೆ. ನೀವು ಈಗ ಐ ಥಿಂಕ್ ಈಗ ಫುಲ್ ಪರ್ಫೆಕ್ಟ್ ಅನಿಸುತ್ತೆ. ಈಗ ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗ್ಬೋದು. ಈಗ ಫೋಟೋನ ಗ್ಯಾಲರಿಗೆ ಸೇವ್ ಮಾಡ್ತಾಯಿದ್ದೀನಿ. ಇಲ್ಲಿ ಸೇವಿಂಗ್ ಆಪ್ಷನ್ ಇದೆ. ಈಗ ಫೋಟೋ ಸೇವ್ ಆಗಿದೆ. ಲೈಕ್ 50% ವರ್ಕ್ ಕಂಪ್ಲೀಟ್ ಆಗಿದೆ. ಈಗ ಫುಲ್ ಕಂಪ್ಲೀಟಾಗಿ ಈಗ ಏನೇ ನೆಕ್ಸ್ಟ್ ಪ್ರೋಸೆಸ್ ಇರ್ಬೋದು ಎಲ್ಲ ಲೈಟ್ ರೂಮಲ್ಲೇ ಹೆಂಗೆ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾವುದೇ ಎಡಿಟಿಂಗ್ ಇರ್ಬೋದು, ಫೋಟೋ ಇರ್ಬೋದು, ವಿಡಿಯೋ ಎಡಿಟಿಂಗ್ ಇರ್ಬೋದು, ಈಗ ಬಂದಿರೋ ವರ್ಷನಲ್ಲಿ ಲೈಟ್ ರೂಮ್ ಇಸ್ ಬೆಸ್ಟ್ ಅಂತೀನಿ ಎಲ್ಲ ಎಡಿಟಿಂಗ್ ಆ್ಯಪ್ಸ್ಗಿಂತ. ತಿರ್ಗಾ ಲೈಟ್ ರೂಮ್ಗೆ ಹೋಗ್ತಾಯಿದ್ದೀನಿ. ಈಗ ಎಡಿಟಿಂಗ್ ಆಪ್ಷನಲ್ಲಿ ಹೋಗ್ತಾಯಿದ್ದೀನಿ. ಮೊದಲು ಲೈಟಿಂಗ್ ಸೆಟ್ ಮಾಡಬೇಕು. ಯಾವ ಥರ ಫೇಸ್ ಮೇಲೆ ಶ್ಯಾಡೋ ಬೀಳಬೇಕು, ಇಲ್ಲಾಂದರೆ ಎಷ್ಟು
ಫೇಸ್ ಶೈನಿಂಗ್ ಇರ್ಬೋದು, ವೈಟು ಇರ್ಬೋದು, ಶ್ಯಾಡೋ ಇರ್ಬೋದು. ಇಲ್ಲ ಎಕ್ಸ್ಪೋಜರ್ ನೋಡಿ, ಇಲ್ಲಿ ಎಕ್ಸ್ಪೋಜರ್ ಅಂತ ಜಾಸ್ತಿ ವೈಟ್ ಕಾಣಿಸುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮಾಗಿ ಇಟ್ಕೊಳ್ಳಿ. ಲೈಕ್ ರಿಯಲಿಸ್ಟಿಕ್ ಆದ ಹಂಗೆ ಕಾಣಿಸ್ಬೇಕು ಅಂದರೆ ಲೈಕ್ ಮೈನಸ್ ಎಲ್ಲ ಇದ್ದರೆ ಬೆಸ್ಟು ಅನ್ಕೋತೀನಿ. ನಾನು ಆಲ್ರೆಡಿ -0.29 ಇಟ್ಕೊಂಡಿದ್ದೀನಿ. ಮತ್ತು ಕಾಂಟ್ರಾಸ್ಟು ಕೂಡ +4 ಇಟ್ಕೊಂಡಿದ್ದೀನಿ ಕಾಂಟ್ರಾಸ್ಟು. ಮತ್ತು ಹೈಲೈಟ್ಸ್ ನೀವು ಇಲ್ಲೇ ನೋಡ್ಬೋದು, ಲೈಕ್ ಇನ್ಕ್ರೀಸ್ ಆಗ್ತಿದೆ, ಡಿಕ್ರೀಸ್ ಆಗಿದೆ. ನೀವು ಒನ್ ಟೈಮು ಆಲ್ರೆಡಿ ನೀವು 1-2 ಟೈಮ್ ಟ್ರೈ ಮಾಡ್ತಾ ನಿಮಗೂ ಲೈಕ್ ಯು ಸ್ಟಾರ್ಟ್ ಟು ಫೀಲ್ ಲೈಕ್ ಇದು ಓಕೆ, ಹಿಂಗೆ ಚೆನ್ನಾಗಿ ಕಾಣಿಸ್ತಿದೆ, ಇಲ್ಲ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ. ಇದು -5 ಇಟ್ಕೊಂಡಿದ್ದೀನಿ ಹೈಲೈಟ್ಸು. ಶ್ಯಾಡೋ ನೋಡ್ಬೋದು ನೀವು ಬ್ಯಾಕ್ಗ್ರೌಂಡ್ ಯಾವ ಥರ ಚೇಂಜ್ ಆಗ್ತಿದೆ ಅಂತ. ನನಗೆ ಅಷ್ಟು ಬ್ಯಾಕ್ಗ್ರೌಂಡು ಬ್ಲ್ಯಾಕ್ ಬೇಕಾಗಿಲ್ಲ ಅನಿಸುತ್ತೆ ಈ ಫೋಟೋಗೆ, ಅದಕ್ಕೋಸ್ಕರ +12 ಇಟ್ಕೊಂಡಿದ್ದೀನಿ. ಲೈಕ್ ಮೈನಸಲ್ಲಿ ಹೋದರೆ ಜಾಸ್ತಿ ಡಾರ್ಕ್ ಆಗುತ್ತೆ, ಪ್ಲಸ್ಸಲ್ಲಿ ಹೋದರೆ ಸ್ವಲ್ಪ ಲೈಟ್ ಆಗುತ್ತೆ. ನೋಡಿ ಫೇಸು ಕೂಡ -4 ಇಟ್ಕೊಂಡಿದ್ದೀನಿ, ವೈಟ್ ಕಲರು. ಮತ್ತು ಬ್ಲ್ಯಾಕು ಕೂಡ ಮೈನಸ್ ಇಟ್ಕೊಂಡಿದ್ದೀನಿ, -11ಗೆ ಹೋಗಿದ್ದೀನಿ. ನೆಕ್ಸ್ಟು ಕಲರ್ ವೇರಿಯೇಷನು, ಲೈಕ್ ಈ ಕಲರ್ ವೇರಿಯೇಷನಲ್ಲಿ ಕಲರ್ ವೈಟ್ ಬ್ಯಾಲೆನ್ಸ್ ಅಂತ ತೋರಿಸ್ತಿದೆಯಲ್ಲ, ಅದ್ರ ಮೇಲೆ ಯಾವುದ್ರ ಮೇಲೂ ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ಅದು ತುಂಬ ಫೇಸ್ ಇರ್ಬೋದು, ಇಲ್ಲಾಂದರೆ ಇಂಥ ಫೇಸ್ ಎಡಿಟಿಂಗ್ ಇರ್ಬೋದು, ಇಲ್ಲ ಪರ್ಸನ್ದು ಫೋಟೋ ಎಡಿಟಿಂಗ್ ಮಾಡುವಾಗ ಅದು ಲೈಕ್ ಜಾಸ್ತಿ ಯೂಸ್ ಮಾಡಲ್ಲ. ಓನ್ಲಿ ನೇಚರ್ ಫೋಟೋಸ್ ಎಡಿಟ್ ಮಾಡುವಾಗ ಮಾತ್ರ ಯೂಸ್ ಮಾಡ್ತೀವಿ ನಾವು ಅದನ್ನು. ಈಗ ಫೇಸ್ ಸ್ವಲ್ಪ ವೈಟಾಗಿ ಬೇಕು ಅಂದರೆ ಇಲ್ಲಿ ಡೈರೆಕ್ಟ್ಲಿ ಆರೆಂಜ್ ಕಲರ್ ಇದೆ, ಆರೆಂಜ್ ಕಲರ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಯಾವ ಕಲರ್ ಬೇಕೋ ಆ ಕಲರ್ ಇನ್ಕ್ರೀಸ್ ಮಾಡ್ಕೋಬೋದು. ಲೈಕ್ ಫೇಸ್ ಯಾವ ಕಲರ್, ಲೈಕ್ ಅವರು ಸ್ಕಿನ್ ಯಾವ ಕಲರ್ ಟೂನಲ್ಲಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಅವ್ರ ಸ್ಯಾರಿ ಹಾಕಿರೋದು ಕೂಡ ಇನ್ಕ್ರೀಸ್ ಮಾಡಬೇಕು, ಬಿಕಾಸ್ ಅದು ಕೂಡ ಲುಕ್ಕಾಗಿ ಕಾಣಿಸ್ತಿದೆ. ಲೈಕ್ ಮೊದಲೇ ಹಳೆ ಫೋಟೋಯಿಂದ ಕಲರ್ ಹೊಂಟೋಗಿದೆ, ಅದಕ್ಕೆ ಕಲರ್ ಇನ್ಕ್ರೀಸ್ ಮಾಡಿದ್ರೆ ಬೆಟರಾಗಿ ಕಾಣಿಸುತ್ತೆ ಅನಿಸುತ್ತೆ. ಇಲ್ಲಿ ಬ್ಲೂ ಕಲರ್, ನೀವು ಈಗ ಪಾಯಿಂಟ್ಸ್ನ ನೋಡ್ಕೋಬೋದು, ಯಾವುದ್ಯಾವುದು ಪ್ಲಸ್ಸಲ್ಲಿದೆ, ಯಾವುದ್ಯಾವುದು ಮೈನಸಲ್ಲಿದೆ ಅಂತ. ಈ ಫ್ಲೋವನ್ನೇ ನೀವು ಆಲ್ರೆಡಿ ಎಲ್ಲದನ್ನು ಟ್ರೈ ಮಾಡ್ತಾ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಸೆಟ್ ಮಾಡ್ಕೊಳ್ಳಿ. ಒಂದೊಂದು ಫೋಟೋಗೆ ಒಂದೊಂದು ಕಲರ್ ವೇರಿಯೇಷನ್ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಇದೇ ಪರ್ಟಿಕ್ಯುಲರಾಗಿ ರೆಫರ್ ಮಾಡಲ್ಲ, ಇದೇ ಪಾಯಿಂಟಲ್ಲಿ ಕಲರ್ ಇಟ್ಕೋಬೇಕು, ಇಷ್ಟೇ ಮೈನಸ್ ಇರಬೇಕು, ಇಷ್ಟೇ ಪ್ಲಸ್ ಇರಬೇಕು ಅಂತ. ಪ್ರತಿಯೊಂದು ಪಿಕ್ಚರ್ಸು ಕ್ವಾಲಿಟಿ ಮತ್ತು ಎಕ್ಸ್ಪೆಕ್ಟೇಷನ್ಗಿಂತ ನೀವು ಯಾವ ಥರ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತೀರೋ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ ಕಲರ್ ವೇರಿಯೇಷನು. ನೀವು ಫೋಟೋ ನೋಡ್ತಾ ಇರ್ಬೋದು ಮುಂಚೆಗಿಂತ ಎಷ್ಟು ಬೆಟರಾಗಿ ಕಾಣಿಸ್ತಿದೆ ಅಂತ. ಈಗ ಬ್ಯಾಕ್ಗ್ರೌಂಡ್ ಬ್ಲರ್ನೇನು ಬೇಡ, ಲೈಕ್ ಆಲ್ರೆಡಿ ಇದೆ. ಈಗ ಅಕಸ್ಮಾತ್ ಬ್ಯಾಕ್ಗ್ರೌಂಡ್ ಯಾರಾದ್ರು ಇದ್ದಾರೆ, ಇಲ್ಲಾಂದರೆ ಯಾವುದಾದ್ರು ಬ್ಯಾಕ್ಗ್ರೌಂಡಲ್ಲಿ ಏನಾದ್ರು ವರ್ಕ್ ನಡೀತಿತ್ತು ಅದನ್ನು ಕ್ಯಾಪ್ಚರ್ ಆಗಿದೆ ಅಂದರೆ ಅವಾಗ ಬೇಕಾದ್ರೆ ಬ್ಲರ್ಗೂ ಹೋಗ್ಬೋದು ಆಪ್ಷನ್ನು. ಬಟ್ ಇಲ್ಲಿ ಬ್ಯಾಕ್ಗ್ರೌಂಡ್ ಆಲ್ರೆಡಿ ಬ್ಲೂ ಇಲ್ಲ ಬ್ಲ್ಯಾಕ್ ಇದೆ, ಅದರಿಂದ ನಾನು ಬ್ಯಾಕ್ಗ್ರೌಂಡ್ ಯಾವುದೇ ಕಲರು ಚೂಸ್ ಮಾಡ್ತಿಲ್ಲ, ಬ್ಲರು ಕೂಡ ಮಾಡ್ತಾಯಿಲ್ಲ. ಮತ್ತು ಎಫೆಕ್ಟ್ಸ್ಗೆ ಹೋದಾಗ ಇಲ್ಲಿ ಕೂಡ ಕ್ಲಿಯರಿಟಿ ಮ್ಯಾಟರ್ ಆಗುತ್ತೆ. ಇದು ನಾನು ಎಫೆಕ್ಟ್ಸಲ್ಲಿ ಸ್ವಲ್ಪ ಕ್ಲಿಯರಿಟಿ ಇನ್ಕ್ರೀಸ್ ಆಗುತ್ತೆ ಜಾಸ್ತಿ. ಜಸ್ಟ್ ಟೆಕ್ಸ್ಚರು +7 ಇಟ್ಕೊಳ್ಳಿ, ಇಲ್ಲಾಂದರೆ -7 ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಯಾಕಂದರೆ ಜಾಸ್ತಿ ನಂಬರ್ ಇನ್ಕ್ರೀಸ್ ಆದರೆ ಫೋಟೋ ಕೂಡ ಅಷ್ಟು ಏನು ಹೇಳ್ತಾರಲ್ಲ, ಒಂಥರ ಆದರೂ ಅಟ್ರಾಕ್ಟಿವ್ನೆಸ್ಸು ಕಳ್ಕೊಳ್ಳುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟು ಡೀಟೇಲ್ಗೆ ಹೋಗೋದು. ಡೀಟೇಲ್ ನೀವು ಹೇಳಿದ್ನಲ್ಲ, ಲೈಕ್ ಸ್ಕೆಚ್ ಬುಕ್ಕಲ್ಲೂ ಕೂಡ ವೈಟ್ ಸ್ಮೂತ್ ಮಾಡ್ಬೋದು, ಮತ್ತು ಲೈಟ್ ರೂಮಲ್ಲೂ ಕೂಡ ಸ್ಮೂತ್ ಮಾಡ್ಬೋದು ಅಂತ. ಈಗ ನಾನು ತೋರಿಸ್ತಾ ಇರೋದು ಯಾವ ರೀತಿ ಲೈಟ್ ರೂಮಲ್ಲಿ ಸ್ಕಿನ್ನ ಸ್ಮೂತ್ ಮಾಡ್ಬೋದು ಅಂತ. ಇಲ್ಲಿ ನಾಯ್ಸ್ ಆಪ್ಷನ್ ಇದೆ, ಇಲ್ಲಿ ನೋಡ್ಬೋದು ಸ್ಕಿನ್ ಎಷ್ಟು ಸ್ಮೂತ್ ಆಗ್ತಿದೆ ಅಂತ. ನಿಮಗೆ ಈ ಸ್ಮೂತ್ನೆಸ್ ಓಕೆ ಆದರೆ ನೋಡಿ ಫುಲ್ ಇಲ್ಲಿವರೆಗೂ ಕೂಡ ಲೈಕ್ ಜಸ್ಟ್ ಮೀಡಿಯಮಾಗಿ 12% ರಿಯಲಿಸ್ಟಿಕ್ ಕಾಣಿಸ್ಬೇಕು ಅಂದರೆ ಸ್ವಲ್ಪ 19% ಇಲ್ಲಾಂದರೆ 12% ಆಗಿ ಇಟ್ಕೊಳ್ಳಿ. ಆಮೇಲೆ ಕಾಂಟ್ರಾಸ್ಟು ಅದನ್ನು +16 ಇಟ್ಕೊಂಡಿದ್ದೀನಿ, ಯಾಕಂದರೆ ಜಾಸ್ತಿ ಸ್ಕಿನ್ ಸ್ಮೂತಾಗಿ ಇಕ್ಕಿದ್ದರಿಂದ ಅದ್ರ ಕ್ಲಿಯರಿಟಿ ಇರ್ಬೋದು, ಇಲ್ಲಾಂದರೆ ರಿಯಲಿಸ್ಟಿಕ್ ಕಳ್ಕೊಳ್ಳುತ್ತೆ. ಅದೇ ರೀಸನ್ನಿಂದ ನಾನು ಜಾಸ್ತಿ ಕ್ಲಿಯರಿಟಿ ಇಟ್ಕೊಂಡಿದ್ದೆ. ಇಲ್ಲಿ ಆಪ್ಟಿಕ್ ಅಂತ ಆಪ್ಷನ್ ಇದೆ, ಇವೆರಡೂ ಕೂಡ
ಲಾಸ್ಟಲ್ಲಿ ಸೇವ್ ಮಾಡೋಕ್ಕಿಂತ ಮುಂಚೆ ಇವೆರಡೂ ಕೂಡ ಸೇವ್ ಮಾಡಿಕೊಂಡ್ರೆ ಬೆಸ್ಟು ಅಂದ್ಕೋತೀನಿ. ಯಾಕೆಂದರೆ ಅದು ಯಾವುದೇ ಥರದ ವಾಟರ್ ಮಾರ್ಕ್ ಇರ್ಬೋದು, ಅದನ್ನು ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಈಗ ನೆಕ್ಸ್ಟು ಫೋಟೋ ತಿರ್ಗಾ ಸೇವ್ ದ ಕಾಪಿ ಟು ದ ಡಿವೈಸ್ ಅಂತ ಸೇವ್ ಮಾಡ್ತಾಯಿದ್ದೀನಿ. ಈಗ ನೋಡ್ಬೋದು ನೀವು ಯಾವ ಥರ ಮುಂಚೆ ಇದ್ದಿದ್ದ ವೈಟುದಕ್ಕೂ ಈಗ ಕಾಣಿಸ್ತಿರೋ ರಿಯಲಿಸ್ಟಿಕ್ಕಿಗೂ ಯಾವ ಥರ ರೀತಿಯಾಗಿ ಕಾಣಿಸ್ತಿದೆ, ಎಷ್ಟು ಇಂಪ್ರೂವ್ಮೆಂಟಾಗಿ ಕಾಣಿಸ್ತಿದೆ ಲೈಟ್ ರೂಮಲ್ಲಿ ಎಡಿಟ್ ಮಾಡಿದ್ದಕ್ಕೆ ಅಂತ. ಈಗ ಇನ್ನೂ ಏನೋ ಮಿಸ್ಸಿಂಗ್ ಆಗ್ತಿದೆ ಅಂದರೆ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಯಾವುದೋ ಒಬ್ಬರು ಪರ್ಸನ್ದು ರೆಡ್ ಡ್ರೆಸ್ಸು ಕೂಡ ಅಟ್ಯಾಚ್ ಆಗಿದೆ. ಲೈಕ್ ಅಂಥ ಸಿಚುವೇಷನಲ್ಲಿ ಸ್ಕೆಚ್ ಬುಕ್ಕು ಬೆಸ್ಟ್ ಅಂತ ಹೇಳ್ತೀನಿ. ಲೈಕ್ ಬ್ಯಾಕ್ಗ್ರೌಂಡಲ್ಲಿ ಏನಾದ್ರು ಚೇಂಜಸ್ ಮಾಡಬೇಕು, ಇಲ್ಲಾಂದರೆ ಯಾವುದಾದ್ರು ಕಲರ್ ಆ್ಯಡ್ ಮಾಡಬೇಕು ಅಂದರೆ ಸ್ಕೆಚ್ ಬುಕ್ನ ಯೂಸ್ ಮಾಡೋಕ್ಕೆ ಬೆಸ್ಟು ಅಂತ ಅಂದ್ಕೋತೀನಿ. ಮೊದಲು ನಾನೀಗ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಟೂಲಲ್ಲಿ ಹೋಗಿ ಟೂಲ್ ಬಾಕ್ಸಲ್ಲಿ ಹೋಗಿ ಸಾಫ್ಟ್ ಏರ್ ಬ್ರಷ್ ಅಂತ ಆಪ್ಷನ್ ಇದೆ. ನೋಡ್ಬೋದು ಇಲ್ಲಿ ಸಾಫ್ಟ್ ಏರ್ ಬ್ರಷ್ ಅಂತ ಆಪ್ಷನ್ ಇದೆ. ಯಾವುದೇ ಟ್ರೆಡಿಷ್ನಲ್ ಅಂತ ಆಪ್ಷನ್, ಹೆಡ್ಲೈನ್ ಇಸ್ ಟ್ರೆಡಿಷ್ನಲ್, ಅದರಲ್ಲಿ ಸಾಫ್ಟ್ ಏರ್ ಬ್ರಷ್ ಅಂತ ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಬ್ಯಾಕ್ಗ್ರೌಂಡ್ ಯಾವ ಕಲರ್ ಇದೆಯೋ ಆ ಕಲರ್ ಮೊದಲು ಆ್ಯಡ್ ಮಾಡ್ಕೋಬೇಕು, ಲೈಕ್ ಸೆಟ್ ಮಾಡ್ಕೋಬೇಕು. ಇದೇ ಕಲರ್ ಬ್ಯಾಕ್ಗ್ರೌಂಡ್ ಬೇಕು ಅಂದರೆ ಆ ಕಲರ್ನ ಸೆಟ್ ಮಾಡ್ಕೋಬೇಕು. ಅದ್ರ ಮೇಲೆ ಸ್ಮೂತಾಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ರೆ ನೀವು ನೋಡ್ಬೋದು ಲೈಕ್ ರೆಡ್ ಕಲರ್ ಮಾರ್ಕ್ ಹೋಗ್ತಿದೆ. ಲೈಟಾಗಿ ಅದ್ರ ಮೇಲೇ ಕ್ಲಿಕ್ ಮಾಡ್ತಾ ಹೋಗಿ, ಲೈಕ್ ಎಲ್ಲೆಲ್ಲಿ ರೆಡ್ ಕಲರ್ ಆಗಿ ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಲೈಕ್ ಜಾಸ್ತಿ ಅದ್ರ ಮೇಲೆ ಬ್ರಷ್ ಮಾಡಬೇಕು ಅಂತ ಏನಿಲ್ಲ, ಲೈಕ್ ಜಸ್ಟ್ ಸ್ಮೂತಾಗಿ. ಈಗ ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಲೈಕ್ ಬ್ಯಾಕ್ಗ್ರೌಂಡಲ್ಲಿ ವೈಟ್ ಮಾರ್ಕ್ ಇರ್ಬೋದು, ಅದ್ರ ಮೇಲೂ ಕ್ಲಿಕ್ ಮಾಡಿ ಅದ್ರ ಮೇಲೂ ಕೂಡ ಕಲರ್ ಹಾಕ್ಬೋದು. ಈಗ ಒಂದು ಸಿಂಗಲ್ ಪರ್ಸನ್ ಫೋಟೋ ಥರ ಕಾಣಿಸ್ತಿದೆ ಬೆಟರಾಗಿ ಮುಂಚೆದಕ್ಕಿಂತ. ಈಗ ನೆಕ್ಸ್ಟು ಫೇಸ್ ಸ್ಮೂತು ನಾನು ಹೇಳಿದ್ನಲ್ಲ, ಈಗ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಲೈಕ್ ಲೈಟ್ ರೂಮಲ್ಲಿ ಯಾವ ಥರ ಸ್ಕಿನ್ನ ಸ್ಮೂತ್ ಇನ್ಕ್ರೀಸ್ ಮಾಡ್ಬೋದು ಅಂತ. ಅಲ್ಲೂ ಕೂಡ ಅದನ್ನು ತುಂಬ ಇನ್ಕ್ರೀಸ್ ಮಾಡಿದರೆ ಅಲ್ಲೂ ಕೂಡ ತುಂಬ ಸ್ಕಿನ್ ಕೂಡ ತುಂಬ ಇಂಪ್ರೂವ್ ಆಗುತ್ತೆ. ಬಟ್ಟು ಲೈಕ್ ಸ್ವಲ್ಪ ರಿಯಲಿಸ್ಟಿಕ್ ಬೇಕು ಅಂದರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲೇಬೇಕಾಗುತ್ತೆ. ಅದರಿಂದ ಸ್ಕೆಚ್ ಬುಕ್ಕಿಗೆ ಬಂದರೆ ಇಲ್ಲಿ ಸ್ಮಡ್ಜ್ ಅಂತ ಇದೆ. ಅದ್ರ ಮೇಲೆ ಸ್ಮಡ್ಜ್ ಇಲ್ಲಿ ಈ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫೇಸ್ ಮೇಲೆ ನಿಧಾನಕ್ಕೆ ಲೈಕ್ ಸ್ಲೋ ಆಗಿ ಮಾಡ್ತೀರಾ, ಸ್ಕಿನ್ ಸ್ಮೂತ್ ಆಗ್ತಾಯಿದೆ ನೋಡ್ಬೋದು ನೀವು. ನೀವು ಎಲ್ಲೆಲ್ಲಿ ಸ್ಪಾಟ್ ಸ್ಮೂತ್ ಬೇಕೋ ಅಲ್ಲಲ್ಲಿ ಅದ್ರ ಮೇಲೆ ಬ್ರಷಿಂದ ರಬ್ ಮಾಡ್ಬೋದು. ಲೈಕ್ ಇದರಲ್ಲಿ ನಾರ್ಮಲಿ ನೀವು ಸ್ಕೆಚಿಂಗ್ ಬುಕ್ಕು ಯೂಸ್ ಮಾಡುವಾಗಕ್ಕಿಂತ ಮುಂಚೆ ನೀವು ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡೋದು ಬೆಸ್ಟು ಅಂದ್ಕೋತೀನಿ. ಬಿಕಾಸ್ ಅಲ್ಲಿ ತುಂಬ ಟೂಲ್ಸ್ ಕೂಡ ಇದೆ. ಒಂದೊಂದು ಟೂಲ್ಸು ಒಂದೊಂದು ರೀತಿಯಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಎಲ್ಲದೂ ಕೂಡ ಒಂದೇ ಪ್ಯಾಟರ್ನಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಯಾವ ಥರ ಯೂಸ್ ಮಾಡಬೇಕು ಅಂತಲೂ ಪ್ಯಾಟರ್ನ್ ಇದೆ, ಅದೇ ಪ್ಯಾಟರ್ನಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಸ್ಕಿನ್ ಇದು ಬ್ಯಾಕ್ಗ್ರೌಂಡ್ ಕಲರ್ ಇರ್ಬೋದು, ಇಲ್ಲಾಂದರೆ ಸ್ಕಿನ್ ಸ್ಮೂತ್ ಮಾಡೋಕ್ಕಿರ್ಬೋದು, ಇಲ್ಲ ಕಲರ್ ಸ್ಕೆಚಿಂಗ್ ಮಾಡೋಕ್ಕಿರ್ಬೋದು, ಯಾವ್ದಾದ್ರು ಔಟ್ಲೈನ್ಗೂ ಕೂಡ ಯೂಸ್ ಮಾಡೋಕ್ಕೆ ತುಂಬ ಡಿಫ್ರೆಂಟಾಗಿ ಇರೋದು ಇದೆ. ಅದಕ್ಕೋಸ್ಕರ ಸ್ವಲ್ಪ ರಿಸರ್ಚ್ ಮಾಡಿ ನೀವು ಸ್ಕೆಚ್ ಬುಕ್ಕಲ್ಲಿ ಎಡಿಟಿಂಗ್ ಮಾಡ್ತೀರ ಸ್ಕಿನ್ನ ಅಂದರೆ ಸ್ವಲ್ಪ ರಿಸರ್ಚ್ ಮಾಡಿ ಮಾಡೋದು ಅಂದರೆ ಬೆಸ್ಟು ಅಂದ್ಕೋತೀನಿ ನಾನು. ಈಗ ಫೇಸ್ ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡ್ಬೋದು ಲೈಕ್ ಯಾವ ಥರ ಶೈನಿಂಗ್ ಇದೆ, ಜೊತೆಗೆ ರಿಯಲಿಸ್ಟಿಕ್ ಆಗಿ ಯಾವ ಥರ ಕಾಣಿಸ್ತಿದೆ. ಲಿಪ್ಸ್ ಇರ್ಬೋದು, ಐಸ್ ಇರ್ಬೋದು, ನೋಸ್ ಇರ್ಬೋದು. ಇದನ್ನು ಕೂಡ ಗ್ಯಾಲರಿಯಲ್ಲಿ ಸೇವ್ ದ ಸ್ಕೆಚ್ ಬುಕ್ ಅಂತ ಇದೆ, ಕರೆಂಟ್ ಸ್ಕೆಚ್ ಬುಕ್ಕು. ಇವಾಗ ನೋಡ್ಬೋದು ನೀವು ಲೈಕ್ ಮುಂಚೆ ಯಾವ ಥರ ಈ ಥರ ಇದ್ದಿದ್ದು ಫೋಟೋ ಈ ಥರ ಲೈಕ್ ಲೈಟ್ ರೂಮ್ ಪ್ಲಸ್ ಸ್ಕೆಚ್ ಬುಕ್ ಯೂಸ್ ಮಾಡಿದ್ರಿಂದ ಎಷ್ಟು ಇಂಪ್ರೂವ್ಮೆಂಟಾಗಿ ಕಾಣಿಸ್ತಿದೆ ಅಂತ. ಲೈಕ್ ಇರ್ಬೋದೇನೋ ತುಂಬ ವೈಟಾಗಿ ಕಾಣಿಸ್ತಿದ್ದರಿಂದ ಫೋಟೋ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು. ಬಟ್ ಈ ಥರ ಲೈಕ್ ಓಲ್ಡ್ ಪಿಕ್ಚರ್ಸು ರೀಕ್ರಿಯೇಷನ್ ಮಾಡುವಾಗ ಜಾಸ್ತಿ ಫೇಸ್ ವೈಟಾಗಿ ಇರೋದ್ರಿಂದ ತುಂಬ ಲೈಕ್ ಅನ್ರಿಯಲಿಸ್ಟಿಕ್ ಆಗಿ ಕಾಣಿಸ್ಬೋದು, ಇಲ್ಲಾಂದರೆ ಓವರ್ ಎಡಿಟಿಂಗಾಗಿ ಕಾಣಿಸ್ಬೋದು. ಅದಕ್ಕೋಸ್ಕರ ಕಲರ್ ಎಷ್ಟು ಡಿಮ್ ಆಗಿರ್ಬೋದು, ಎಷ್ಟು ಕಮ್ಮಿ ಇಟ್ಕೊಂಡಿದ್ದೀವಿ, ಜೊತೆಗೆ ಬ್ಲ್ಯಾಕ್ ಸ್ಪಾಟು ಜಾಸ್ತಿ ಇರೋದ್ರಿಂದ
ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಕಾಣಿಸೋದು ಚಾನ್ಸಸ್ ಇರುತ್ತೆ ಅಂತ ನಾನು ಹೇಳ್ತೀನಿ. ಈಗ ಫೈನಲ್ ಟಚ್ಚು ನಾನು ಲೈಟ್ ರೂಮಿಂದನೇ ಕೊಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಎಫೆಕ್ಟಿಗೆ ಹೋದಾಗ ಇಲ್ಲಿ ವಿಗ್ನಿಟಿ ಅಂತ ಒಂದಿದೆ ಆಪ್ಷನು, ಅದನ್ನು ಮಿಡ್ ಪಾಯಿಂಟ್ ಇರ್ಬೋದು, ಯಾವ ರೇಂಜಲ್ಲಿ ಇರ್ಬೋದು. ಲೈಕ್ ಇದು ಯಾಕೆ ವಿಗ್ನಿಟಿ ಯಾಕೆ ಯೂಸ್ ಆಗುತ್ತೆ ಅಂದರೆ ಲೈಕ್ ಫೋಟೋ ಫೋಕಸ್ ಆಗಿ ಲೈಕ್ ಫೇಸ್ ಮಾತ್ರ ಕ್ಲೀನಾಗಿ ಕಾಣಿಸ್ಬೋದು, ಇಲ್ಲ ಬ್ಯಾಕ್ಗ್ರೌಂಡು ಸ್ವಲ್ಪ ಒಂದು ರೇಂಜಿಂಗ್ ಕಾಣಿಸೋ ಥರ ಮಾಡುತ್ತೆ. ಆವಾಗ ರಿಯಲಿಸ್ಟಿಕ್ಕಾಗಿ ಕಾಣಿಸ್ಬೋದು. ಮತ್ತು ಇಂಥ ಫೋಟೋಸೇ ಯಾಕೆ ನಾನು ಎಡಿಟ್ ಮಾಡಬೇಕು ಅಂದ್ಕೊಂಡೆ ಅಂದರೆ ಈ ಥರ ಫೋಟೋಸ್ನ ಮಾಡಿ ಲೈಕ್ ಫೋಟೋ ಫ್ರೇಮ್ ಮಾಡಿಸಿದ್ರೆ ಬೆಸ್ಟಾಗಿ ಕಾಣಿಸುತ್ತೆ. ಲೈಕ್ ರೂಮಲ್ಲಿ ಹಾಕ್ಬೋದು, ಇಲ್ಲ ಹಾಲಲ್ಲಿ ಹಾಕೋಕ್ಕೆ ಇಂಥ ಫೋಟೋಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ಥರ ಎಡಿಟಿಂಗ್ ಮಾಡೋಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ. ಲೈಕ್ ಸೇವ್ ದ ಡಿವೈಸ್. ಈಗ ಫೈನಲ್ ಫೋಟೋಸು ನೀವು ನೋಡ್ಬೋದು ಯಾವ ಥರ ಮುಂಚೆ ಯಾವ ಥರ ಇತ್ತು, ಈಗ ಯಾವ ಥರ ಕಾಣಿಸ್ತಿದೆ. ಥ್ಯಾಂಕ್ ಯು ಸೋ ಮಚ್ ನೀವು ಈ ಫುಲ್ ವಿಡಿಯೋ ನೋಡಿದ್ದಕ್ಕೆ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಜೊತೆಗೆ ಎನ್ಕರೇಜ್ ಮಾಡ್ತಾಯಿರಿ. ಇದೇ ಥರ ತುಂಬ ವೀಡಿಯೋಸ್ ಕೂಡ ಅಪ್ಲೋಡ್ ಆಗ್ತಾ ಇರುತ್ತೆ. ಮತ್ತು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಪರ್ಸ್ನಲ್ ID ಇರ್ಬೋದು, ಇಲ್ಲಾಂದರೆ ಫೋನ್ ನಂಬರ್ ಹಾಕಿರ್ತೀವಿ. ಅದ್ರ ಥ್ರೂ ನೀವು ಡಿಜಿಟಲ್ ಸ್ಕೆಚಿಂಗ್ ಕಲಿತೀನಿ ಅಂತ ಇರ್ಬೋದು, ಇಲ್ಲಾಂದರೆ ನಿಮಗೆ ಯಾವುದೋ ಡಿಜಿಟಲ್ ಆರ್ಟ್ ವರ್ಕ್ ಬೇಕಾಗಿರೋದ್ಬೋದು, ನೀವು ಡೈರೆಕ್ಟ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಐ ಆಲ್ವೇಸ್ ವೆಲ್ಕಮ್. ಥ್ಯಾಂಕ್ ಯು.